ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾಜಕಕಾಂಡ 11ನೇ ಅಧ್ಯಾಯ 4ರಿಂದ 8. ಯಾಜಕಕಾಂಡ 11ನೇ ಅಧ್ಯಾಯ 1ರಿಂದ 3ರವರೆಗೆ. ಯಾಜಕಕಾಂಡ 11ನೇ ಅಧ್ಯಾಯ 1ರಿಂದ 3. ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ನೋಡುವಾಗ ಯಾವ ಪ್ರಾಣಿಗಳನ್ನು ಪಕ್ಷಿಗಳನ್ನು ತಿನ್ನಬಹುದು, ಯಾವ ಪ್ರಾಣಿ ಪಕ್ಷಿಗಳನ್ನು ತಿನ್ನಬಾರದು ಎಂಬುದಾಗಿ ನಾವಿಲ್ಲಿ ಓದಿಕೊಳ್ಳೋಣ. ಯಾಜಕಕಾಂಡ 11:4ರಿಂದ 8ರವರೆಗೆ ಓದಿಕೊಳ್ಳೋಣ. ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕಿದರೂ ಗೊರಸು ಸೀಳಿರುವುದಿಲ್ಲವೋ, ಮತ್ತು ಯಾವ ಪ್ರಾಣಿಯು ಗೊರಸು ಸೀಳಿದರೂ ಮೆಲುಕು ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ದೃಷ್ಟಾಂತ: ಒಂಟೆಯು ಮೆಲುಕು ಹಾಕುವಂಥದ್ದು ಸರಿ, ಆದರೂ ಅದಕ್ಕೆ ಸೀಳುಗೊರಸು ಇಲ್ಲವಾದ್ದರಿಂದ ನೀವು ಅದರ ಮಾಂಸವನ್ನು ಅಶುದ್ಧವೆಂದೆಣಿಸಬೇಕು. ಬೆಟ್ಟದ ಮೊಲವು ಮೆಲುಕು ಹಾಕುವಂಥದ್ದು, ಆದರೂ ಸೀಳುಗೊರಸು ಇಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಮೊಲವು ಮೆಲುಕು ಹಾಕುವಂಥದ್ದು, ಆದರೂ ಸೀಳುಗೊರಸು ಇಲ್ಲವಾದ ಕಾರಣ ಅದು ನಿಮಗೆ ಅಶುದ್ಧ. ಹಂದಿಯ ಗೊರಸು ಸೀಳಿಯದೆ, ಆದರೂ ಅದು ಮೆಲುಕು ಹಾಕುವುದಿಲ್ಲವಾದ್ದರಿಂದ ಅದು ನಿಮಗೆ ಅಶುದ್ಧ. ಇವುಗಳ ಮಾಂಸವನ್ನು ನೀವು ತಿನ್ನಬಾರದು, ಇವುಗಳ ಹೆಣವನ್ನು ಮುಟ್ಟಬಾರದು, ಇವುಗಳನ್ನು ಅಶುದ್ಧವೆಂದೆಣಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ಯಾವ ಪ್ರಾಣಿ ಆದರೂ ಕೂಡ ಅದರ ಕಾಲು ಮತ್ತು ಕೈ ಅಂದರೆ 4 ಕಾಲುಗಳು ಅಂತ ಹೇಳ್ತೇವೆ, ಕವಲೆಗಳು ಸೇರಿರ್ತವೆ. ಆದರೆ ವರ್ಷಕ್ಕೆ ಒಂದ್ಸಲ ಅದರ ಚರ್ಮ, ಅದರ ಉಗುರನ್ನು ಅದು ಜಾಡಿಸುವುದಿಲ್ಲವೋ, ಹಾಗೆ ಮಲ್ಕೊಂಡು ಯಾವುದು ಹಗಲಿಡೀ ಮೇವು ಮಾಡಿ ಅಂದರೆ ಮೇವು ತಿಂದು ಮಲ್ಕೊಂಡು ಯಾವುದು ಅದನ್ನು ಉಪವಾಸ ಹೊಟ್ಟೆಯೊಳಗಿಂದ ಬಾಯಿಗೆ ತಂದು ಮೆಲುಕು ಬಾಯಿ ಆಡಿಸ್ತಾ ಇರುವುದಿಲ್ಲವೋ ಅಂಥದ್ರ ಪ್ರಾಣಿಗಳ ಮಾಂಸವನ್ನು ತಿನ್ನಬಾರದು ಅಂತ. ಇದು ಉದಾಹರಣೆಗೆ, ಅನೇಕರು ಒಂಟೆ ಮಾಂಸ ತಿಂತಾರೆ, ಅದು ತಿನ್ನಬಾರ್ದು. ಈಗ ಓದಿದ ಹಾಗೆ ಮೊಲ ಕೂಡ ತಿನ್ನಬಾರ್ದು. ಇನ್ನು ಅನೇಕರು ಏನು ಮಾಡ್ತಾರೆ, ಆಮೆ ಮಾಂಸವನ್ನು ತಿಂತಾರೆ, ಅದು ಕೂಡ ತಿನ್ನಕ್ಕೆ ಹೋಗಬಾರದು. ಆದರೆ ಇವತ್ತು ಅನೇಕರು ಏನು ಹೇಳ್ತಾ ಇದ್ದಾರೆ ಅಂದ್ರಪ್ಪ, ಅಪೊಸ್ತಲ ಪೌಲರು ಹೇಳಿದ್ದಾರೆ, ಎಲ್ಲವನ್ನ ತಿನ್ನಬಹುದು, ಸ್ತೋತ್ರ ಮಾಡಿ ಎಲ್ಲವನ್ನ ತಿನ್ನಬಹುದು, ಎಲ್ಲವೂ ಮನುಷ್ಯನಿಗೆ ತಿನ್ನಕ್ಕಾಗಿ ದೇವರು ಕೊಟ್ಟಿದ್ದಾನೆ ಅಂತ. ಹಾಗಾದರೆ ಇಲ್ಲಿ ಯಾಜಕರ ಮುಖಾಂತರ ದೇವರು ಯಾಕೆ ಇಂಥದನ್ನು ಇಂಥದನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಒಂದು ಶಬ್ದ ಬರ್ತದೆ. ಆದರೆ ಇದು ಏನಾಗಿದೆ ಅಂದರೆ, ದೇವರು ಆದುಕೊಂಡಂಥವರಿಗೆ, ದೇವರು ಯಾರನ್ನ ಸ್ವೀಕಾರ ಮಾಡಿದ್ದಾರೋ, ಯಾರು ದೇವರೊಂದಿಗೆ ಜೀವಿಸ್ತಾರೋ ಅಂಥವರಿಗೆ ಮಾತ್ರ ಇದು ಇಲ್ಲಿ ಏನಾಗಿದೆ ಅಂದರೆ, ಖಂಡಿತವಾಗಿ ಅದರ ಮಾಂಸವನ್ನು ತಿನ್ನಬಾರದು ಅಂತೇಳಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಇಲ್ಲಿ 1ರಿಂದ ಆಮೇಲೆ 4ರಿಂದ 8 ಹಂದಿಗಳ ಬಗ್ಗೆ ನೋಡುವಾಗ, ಇಲ್ಲಿ ಹಂದಿಯ ಮಾಂಸವನ್ನು ಕೂಡ ತಿನ್ನಬಾರ್ದು ಅಂತೇಳಿ ಬರೆಯಲ್ಪಟ್ಟಿದೆ. ಅದಕ್ಕೆ ಏನಂದರೆ ಸೀಳುಗೊರಸು ಇಲ್ಲ, ಅದು ಮೆಲುಕು ಕೂಡ ಹಾಕುವುದಿಲ್ಲ ಅಂತೇಳಿದೆ. ನಮಗೆ ಸ್ತೋತ್ರ. ಇದು ಯೆಶಾಯ 65:3-7 ಮತ್ತು ಯೆಶಾಯ 66:3ನೇ ವಾಕ್ಯ ಓದುವಾಗ ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಕೂಡ ಯೆಶಾಯನ ಮೂಲಕ ದೇವರು ಏನು ಹೇಳಿದ್ದಾರೆ ಅಂದರೆ, ಖಂಡಿತವಾಗಿಯೂ ಈ ಹಂದಿಯ ಮಾಂಸವನ್ನು ತಿನ್ನಬಾರದು, ಅದು ಅಶುದ್ಧ. ಆದರೆ ಕಾಲು ಸೀಳಿಯದೆ, ಗೊರಸು ಸೀಳಿದೆ, ಆದರೆ ಅದು ಗೊರಸು ಉಗುರು ತೆಗೆಯುವುದಿಲ್ಲ, ಮೆಲುಕು ಹಾಕುವುದಿಲ್ಲ, ಇದು ಅಶುದ್ಧ.
ಹಾಗೆ ಇವತ್ತು ಅನೇಕರು ಕ್ರೈಸ್ತರಿಗೆ ಅಂತ ಹೇಳೋರಿಗೆ ಏನಾಗಿದೆ, ಬೇರೆ ಇತರ ಜನಗಳು ತಿಂತಾರೆ, ಆ ವಿಷಯ ನಮಗೆ ಬೇಡ. ಕ್ರೈಸ್ತರು ಅಂತ ಹೇಳ್ಕೊಳ್ಳೋರು ಅನೇಕರು ಇವತ್ತು ಎಲ್ಲ ತಿನ್ಬೋದು ಅಂತೇಳಿ ತಿಂದಿದ್ದಾರೆ. ಎಲ್ಲರನ್ನು ತಿನ್ನಿಸಲು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ, ತಿಂತಲೇ ಇದ್ದಾರೆ. ಹಾಗಾದರೆ ದೇವರ ವಾಕ್ಯವು ಸುಳ್ಳು ಎಂದಿಗೂ ಸುಳ್ಳಾಗುವುದಿಲ್ಲ. ಯಾಕೆಂದರೆ ಇದು ಆಗಾಗ ಪದೇ ದೇವರ ನಾಮದಲ್ಲಿ ಹೇಳಿದ್ದೇನೆ. ಮತ್ತಾಯ 5:17-20 ನಮಗೆ ಅಲ್ಲಿ ಓದುವಾಗ ಖಂಡಿತವಾಗಿ ದೇವರ ವಾಕ್ಯ ಬರೆದಿದ್ರಲ್ಲಿ ಒಂದು ಕೂಡ ತಪ್ಪಿ ಹೋಗುವುದಿಲ್ಲ. ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ನಾನು ಅದನ್ನು ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಅದರಲ್ಲಿ ಬರೆದಿರುವ ಒಂದು ಚುಕ್ಕಿ ಕೂಡ ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆ ಇದನ್ನು ನೋಡುವಾಗ ನಾವು ದೇವರ ಮಾತಿಗೇ ಕಿವಿ ಕೊಡಬೇಕು, ಹೊರತು ಬೇರೆ ಮಾತುಗಳಿಗೆ ಅಲ್ಲ. ಆದ್ದರಿಂದ ಒಂದೊಂದನ್ನು ನಾವು ಖಂಡಿತವಾಗಿ ಅನುಸರಿಸಲೇಬೇಕು ವಿಷಯಗಳನ್ನು. ಆದ್ದರಿಂದ ನೋಡಿ, ಹಂದಿಗಳನ್ನು ಕೂಡ ಬಹಳ ಜನ ತಿಂತಾರೆ. ಕ್ರೈಸ್ತರು ಅಂತ ಹೇಳಿದವರೇ ತಿಂತಾರೆ, ಸಾಕ್ತಾರೆ, ಮಾಡ್ತಾರೆ. ಇದು ಕೂಡ ಒಂದು ಶಾಪವೇ. ಹಾಗೆ ಈಗ ಹೇಳಿದಾಗೆ ಯೆಶಾಯ 65:3-7, 66 ಅಧ್ಯಾಯ 3ನೇ ವಾಕ್ಯ. ಇದು ಹೊಸ ಒಡಂಬಡಿಕೆ, ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದು ಮಾರ್ಕ 5ನೇ ಅಧ್ಯಾಯ 1-13 ನೋಡುವಾಗ, ಅಲ್ಲಿ ಯೇಸುಸ್ವಾಮಿ ಭೂಲೋಕದಲ್ಲಿರುವಾಗ ಸುವಾರ್ತೆಗಾಗಿ ಹೋಗ್ತಾ ಇರ್ತಾರೆ. ಒಂದು ಮನುಷ್ಯ ಅಲ್ಲಿ ಹಂದಿಯನ್ನು ಸಾಕ್ತಾ ಇರ್ತಾನೆ. ಆಗ ಅಲ್ಲಿ ದೆವ್ವ ಹಿಡಿದವನು ಒಬ್ಬನು ಇರ್ತಾನೆ. ಆಗ ಅವನು ಯೇಸುವಿನ ಮುಂದೆ ಬಂದು ಹೇಳ್ತಾರೆ, ಅಯ್ಯೋ ನೀನು ಯಾಕಪ್ಪ ಈಗಲೇ ಬಂದು ನಮ್ಮ ಗೊಡವೆ ಈಗ ಯಾಕೆ ನಮ್ಮನ್ನು ನೀನು ದೆವ್ವ ಹೇಳ್ತಾನೆ, ನಮ್ಮನ್ನು ಈ ಹುಡುಗನ ಮೈಯಿಂದ ನೀನು ಬಿಡಿಸ್ತೀಯಾ, ನಮ್ಮನ್ನು ಓಡಿಸ್ತೀಯಾ, ಹೋಗಿ ನಾವು ಹಂದಿಗಳ ಮೈಗಾದರೂ ನಾವು ಸೇರಿಕೊಳ್ತೇವೆ ಅಂತೇಳಿ ಅಪ್ಪಣೆ ಕೊಡು ಅಂತ ಹೇಳುವಾಗ, ಆಯಿತು ಹೋಗಿ ಅಂತ ಹೇಳ್ತಾರೆ ಯೇಸುಸ್ವಾಮಿ. ಹಾಗೆ ಹಂದಿಗಳು ದೆವ್ವಗಳು ಹೋಗಿ ಏನಾಯಿತು, ಹಂದಿಗಳ ಮೈಗೆ ಸೇರಿಕೊಂಡಾಗ ಹಂದಿಗಳಿಗೆ ದೆವ್ವಗಳ ಕಾಟ ತಡೆಯೋಕ್ಕಾಗದೆ 2,000 ಹಂದಿಗಳು ಹೋಗಿ ಸಮುದ್ರಕ್ಕೆ ಬಿದ್ದು ಸತ್ತೋ ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕ 5ನೇ ಅಧ್ಯಾಯ 1-13 ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆವಾಗ ಈ ಹಂದಿಗಳ ಮೇಗೆ ಸೈತಾನ ಸೇರಿಕೊಂಡಾಗ ಅವಕ್ಕೆ ಅದರ ಉಪದ್ರ ತಡೆಯೋಕ್ಕಾಗದೆ ಆ ಸಮುದ್ರಕ್ಕೆ ಬಿದ್ದು ಸತ್ತವು. ಯಾರು? 2,000 ಹಂದಿಗಳು. ಆಗ ಈ ಹಂದಿ ಮಾಂಸ ತಿನ್ನಬೇಕಾ? ಖಂಡಿತವಾಗಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಗ್ರಂಥ 65:3-7, 66:3, ಮಾರ್ಕ್ 5:1-13 ನೋಡುವಾಗ ಖಂಡಿತವಾಗಿಯೂ ಈ ಹಂದಿಯ ಮಾಂಸವನ್ನು ತಿನ್ನಬಾರದು. ದೇವರು ಆರಿಸಿಕೊಂಡವರು, ದೇವರ ಹಿಂದೆ ಜೀವಿಸುವವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇಂತಹ ಒಂದು ಸುಳ್ಳು ಬೋಧನೆಗೂ ಕೂಡ ಕಿವಿ ಕೊಡಬಾರದು. ದೇವರ ನಾಮಕ್ಕೆ ಸ್ತೋತ್ರ, ಹಲ್ಲೆಲೂಯಾ. ಹಾಗೆ ಈಗ 9ನೇ ವಚನವನ್ನು ಓದಿಕೊಳ್ಳೋಣ. ಯಾಜಕಕಾಂಡ 11:9. ಜಲಜಂತುಗಳಲ್ಲಿ ನೀವು ತಿನ್ನಬಹುದಾದವುಗಳು ಯಾವುದೆಂದರೆ, ಸಮುದ್ರದಲ್ಲಿ ಆಗಲಿ ನದಿಯಲ್ಲಾಗಲಿ ಬೇರೆ ಜಲಾಶಯಗಳಲ್ಲಾಗಲಿ ಯಾವ ಜಾತಿಯ ಪ್ರಾಣಿಗೆ ರೆಕ್ಕೆ ಇದ್ದು ಮೈಯೆಲ್ಲ ಪರೆಪರೆಯಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಭೂಮಿಯ ಒಳಗಡೆ ಆಗಲಿ ಅಥವಾ ನೀರಿನ ಒಳಗಡೆ ಆಗಲಿ ಮೈಯೆಲ್ಲ ಪರೆಪರೆಯಾಗಿರಬೇಕು, ಒಂದೇ ಬಣ್ಣವಾಗಿರಬಾರದು. ಅಂಥವುಗಳ ನೀರಿನೊಳಗಿರುವಂಥ, ಇವತ್ತು ಉದಾಹರಣೆಗೆ ಮೀನು ಮತ್ತು ನಾನಾ ಥರದ ಪಕ್ಷಿಗಳು ಮೈಯಲ್ಲಿ ಒಂದೇ ಥರ ಕಪ್ಪು ಇರ್ಬೋದು, ಬಿಳಿ ಇರ್ಬೋದು, ಯಾವುದೇ ಇರ್ಬೋದು, ಒಂದೇ ಥರ ಇದ್ದರೆ ಅದನ್ನು ನಾವು ತಿನ್ನಲಿಕ್ಕೆ ಹೋಗಲೇಬಾರದು. ಅನೇಕರು ಇವತ್ತು ಏಡಿಯನ್ನು ತಿಂತಾ ಇದ್ದಾರೆ. ಅದು ಒಂದೇ ಕಲರು, ಕಪ್ಪು ಆಗಲಿ ಅಥವಾ ಒಂದು ಸಾಧಾರಣ ಬ್ಲೂ ಕಲರ್ ಆಗಲಿ, ಯಾವುದೇ ಕಲರ್ ಆಗಲಿ ಒಂದೇ ಕಲರ್ ಇರ್ತದೆ. ಅದನ್ನು ತಿನ್ನಕ್ಕೂ ಕೂಡ ಹೋಗಬಾರದು. ಇವತ್ತು ಉದಾಹರಣೆಗೆ ಕೋಳಿ ನಾಟಿ ಕೋಳಿಗಳ ಮಾಂಸವನ್ನು ಕೂಡ ಅದರಲ್ಲಿ ಬರೀ ಕಪ್ಪುವೇ ಆದರೂ ಅಥವಾ ಬರೀ ಬಿಳಿಯೇ ಆದರೂ ಅಥವಾ ಬರೀ ಕೆಂಪೇ ಆದರೂ ಕೂಡ ಕೋಳಿಯನ್ನು ಕೂಡ ತಿನ್ನಕ್ಕೆ ಹೋಗಬಾರದು. ಅಲ್ಲಿ ಬೇರೆ ಬೇರೆ ಬಣ್ಣ ಇದ್ದಾಗ ಮಾತ್ರ ಆ ಕೋಳಿಗಳನ್ನು ತಿನ್ನಬಹುದು ಅಂತ ಇದರ ಅರ್ಥ ನಮಗೆ ಸೂಚಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ 21 ಮತ್ತು 22ನೇ ವಚನ, ಯಾಜಕಕಾಂಡ 11, 21, 22. ಆದರೆ ಕಾಲುಳ್ಳ ಯಾವ ಕ್ರಿಮಿಕೀಟಗಳಿಗೆ ನೆಲದ ಮೇಲೆ ಹಾರುವುದಕ್ಕೋಸ್ಕರ ಮುದುರಿಕೊಂಡಿರುವ ತೊಡೆಗಳು ಇರುತ್ತವೆಯೋ
ಅವುಗಳನ್ನು ನೀವು ತಿನ್ನಬಹುದು. ಸಕಲ ವಿಧವಾದ ಮಿಡತೆಗಳು, ಬೋಳ ಮಿಡತೆಗಳು, ಜಿಟ್ಟಿ ಮಿಡತೆಗಳನ್ನು, ಸಣ್ಣ ಮಿಡತೆಗಳನ್ನು ಇವುಗಳನ್ನೆಲ್ಲ ತಿನ್ನಬಹುದು. ರೆಕ್ಕೆಯುಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಸಕಲ ವಿಧವಾದ ಕ್ರಿಮಿಕೀಟಗಳು ನಿಮಗೆ ನಿಷಿದ್ಧ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಆದರೆ ಕಾಲುಳ್ಳ ಯಾವ ಕ್ರಿಮಿಕೀಟಗಳಿಗೆ ನೆಲದ ಮೇಲೆ ಹಾರುವುದಕ್ಕೋಸ್ಕರ ಮುದುರಿಕೊಂಡಿರುವ ತೊಡೆಗಳು ಇರುತ್ತವೆಯೋ ಅವುಗಳನ್ನು ತಿನ್ನಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದಪ್ಪ ಆಗಿದ್ದು, ತೊಡೆಗಳಾಗಿದ್ದು, ಯಾವ ಪಕ್ಷಿಗಳು ಇವತ್ತು ಹಾರಿಕೊಂಡು ಹೋಗ್ತಾವೋ ಅದನ್ನು ತಿನ್ನಬಹುದು. ಸಕಲ ವಿಧವಾದ ಮಿಡತೆಗಳು, ಬೋಳ ಮಿಡತೆ, ಚಿಟ್ಟಿ ಮಿಡತೆಗಳು, ಸಣ್ಣ ಮಿಡತೆಗಳನ್ನು ಇವುಗಳನ್ನೆಲ್ಲ ತಿನ್ನಬಹುದು. ಆದರೆ ಸ್ಥಾನಿಕ ಯೋವನ್ನು ಕೂಡ ದೇವರು ಸುವಾರ್ತೆಗಾಗಿ ಆರಿಸಿಕೊಂಡಾಗ, ದೀಕ್ಷಾಸ್ಥಾನ ಕೊಡುವುದಕ್ಕೆ ಆರಿಸಿಕೊಂಡಾಗ ಈ ಮಿಡತೆಗಳನ್ನು ಮಾತ್ರ ಸ್ಥಾನಿಕ ಯೋಹನ ಆಹಾರವನ್ನಾಗಿ ಉಪಯೋಗಿಸಿದ. ಅದು ನಮ್ಮ ಈ ದೇಶದಲ್ಲಿ ಯಾರು ಮಿಡತೆಗಳನ್ನು ತಿಂತಾರೆ, ಆದರೂ ಬಹಳ ಕಡಿಮೆ. ಭಾರತ ದೇಶದ ನಾನಾ ಕಡೆಗೆ ತಿಂತವೆ, ಹೊರ ದೇಶದಲ್ಲಿ ಕೂಡ ತಿಂತಾರೆ. ಆದರೆ 23ನೇ ವಚನ, ಯಾಜಕಕಾಂಡ 11:23 ನೋಡುವಾಗ, ರೆಕ್ಕೆ ಉಳ್ಳವಳಾಗಿ ಕಾಲುಗಳಿಂದ ಹರಿದಾಡುವ ಸಕಲ ವಿಧವಾದ ಕ್ರಿಮಿಕೀಟಗಳು ನಿಮಗೆ ನಿಷಿದ್ಧ. ರೆಕ್ಕೆ ಇದ್ದು ಕಾಲುಗಳಿಂದಲೇ ಹರಿದಾಡುವುದು ಅಂದರೆ ಅವರು ರೆಕ್ಕೆಗಳನ್ನು ಉಪಯೋಗಿಸಿ ಹಾರುವುದಿಲ್ಲ. ಅಂಥ ಪಕ್ಷಿಗಳನ್ನು ತಿನ್ನಲೇಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಯಾಜಕಕಾಂಡ 11:10-12 ಮತ್ತೆ ಓದಿಕೊಳ್ಳೋಣ. ಆದರೆ ಜಲಸಮೂಹದಲ್ಲಿದ್ದರೂ, ನದಿಯಲ್ಲಿದ್ದರೂ, ಜಲಚರಗಳಾದ ಸಕಲ ವಿಧವಾದ ಜೀವಜಂತುಗಳಲ್ಲಿ ಯಾವ ಜಾತಿಗೆ ರೆಕ್ಕೆಯು ಪರೆಪರೆಯಾದ ಮೈಯು ಇರುವುದಿಲ್ಲವೋ ಅದು ನಿಮಗೆ ವಿಶುದ್ಧವಾದದ್ದು. ನೋಡಿ, ಯಾವುದಲ್ಲಿ ಪರೆಪರೆ ಇಲ್ಲ ಅಂತಂದರೆ ತಿನ್ನಕ್ಕೆ ಹೋಗಲೇಬಾರದು. ಯಾವುದೇ ಪಕ್ಷಿಗಳಾಗಲಿ ಅಥವಾ ನೀರುಳಗಳಾಗಲಿ, ಆಗಲೇ ಹೇಳಿದಾಗೆ ಯಾವುದು ಇದ್ದರೂ ಕೂಡ ಒಂದೇ ಮೈ ಇದ್ದರೆ ಅದನ್ನು ತಿನ್ನಲು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 11ನೇ ವಚನ, ಅಂಥವು ಸಂಪೂರ್ಣವಾಗಿ ನಿಷಿದ್ಧವಾಗಿರುವುದರಿಂದ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ಅವುಗಳ ಹೆಣಗಳು ನಿಮಗೆ ಹೇಯವಾಗಿರುವು. ಜಲಜಂತುಗಳಲ್ಲಿ ಯಾವುದಕ್ಕೆ ರೆಕ್ಕೆಗಳು ಪರೆಪರೆಯಾದ ಮೈಯು ಇಲ್ಲವೋ ಅವು ನಿಮಗೆ ಹೇಯವಾಗಿರಬೇಕು. ಅದರ ಹೆಣ ಕೂಡ ಮುಟ್ಟಬಾರದು ಅಂತ ಯಾವ ವಸ್ತುಗಳನ್ನ ತಿನ್ನಬಾರದೆಂದು ದೇವರು ಇವತ್ತು ಯಾಜಕರಗಳ ಮುಖಾಂತರ ಅಥವಾ ಮೋಶೆ ಮುಖಾಂತರ ತಿಳಿಸಿದ್ದಾರೋ ಅಂಥವರಿಗೆ ಖಂಡಿತವಾಗಿ ಅದನ್ನು ಮುಟ್ಟಲೇಬಾರದು, ತಿನ್ನಲೇಬಾರದು. ಅದರ ಹೆಣ ಕೂಡ ಮುಟ್ಟಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 13-20 ನಾವು ಈಗ ಓದಿಕೊಳ್ಳೋಣ. ಯಾಜಕಕಾಂಡ 11:13-20. ಪಕ್ಷಿಗಳಲ್ಲಿ ಇವುಗಳು ನಿಮಗೆ ನಿಷಿದ್ಧವು. ಇವುಗಳ ಮಾಂಸವನ್ನು ತಿನ್ನಬಾರದು. ಇವು ಹೇಯವಾಗಿರಬೇಕು. ಯಾವುದೆಂದರೆ ಗರುಡ, ಬೆಟ್ಟದ ಎಮ್ಮೆ, ಕೌಂಚ, ಹದ್ದು, ಸಕಲ ವಿಧವಾದ ಗಿಡುಗ, ಸಕಲ ವಿಧವಾದ ಕಾಗೆ, ಉಷ್ಣಪಕ್ಷಿ, ಊಳುಕ, ಕಡಲಕ್ಕಿ, ಸಕಲ ವಿಧವಾದ ಡೇಗೆ, ಗೂಬೆ, ಹೆಗ್ಗೂಬೆ, ಕರೇಟು, ಚೀಲಮೂಗಿ, ರಣಹದ್ದು, ನೀರುಕಾಗೆ, ಕೊಕ್ಕರೆ, ಸಕಲ ವಿಧವಾದ ಬಕ, ಹಡೆಹಕ್ಕಿ, ಕಣ್ಣ ಕಪಡಿ, ಈ ಪಕ್ಷಿಗಳನ್ನು ಕೂಡ ತಿನ್ನಬಾರದು. ಆದರೆ ಇವತ್ತು ಅನೇಕರು ಗೂಬೆಯನ್ನು ಕೂಡ ತಿಂತಾ ಇದ್ದಾರೆ, ಕಾಗೆಯನ್ನು ತಿಂತಾ ಇದ್ದಾರೆ. ಕೆಲವರು ಅದು ನಮಗೆ ಬೇಡ, ದೇವರು ಆದುಕೊಂಡವರಾದ ನಾವು ಕೂಡ ಇವತ್ತು ಇಂಥ ಒಂದು ವಸ್ತುವನ್ನು, ದೇವರು ಬೇಡ ಅಂತ ಹೇಳಿದಂಥ ವಸ್ತುವನ್ನು ನಾವು ಖಂಡಿತವಾಗಿ ಅಲ್ಲಿ ಏನು ಮಾಡಬೇಕು, ತಿನ್ನಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 23ನೇ ಒಂದು ವಚನವನ್ನು ಓದಿಕೊಳ್ಳೋಣ. ರೆಕ್ಕೆಯುಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಸಕಲ ವಿಧವಾದ ಕ್ರಿಮಿಕೀಟಗಳು ನಿಷಿದ್ಧ. ರೆಕ್ಕೆ ಇದ್ದು ಕೂಡ ಹಾರಾಡುವುದಿಲ್ಲವೋ ಅದು ಅಂಥ ಪಕ್ಷಿಗಳು ಇವತ್ತು ಅನೇಕ ನಾವು ಕಾಣ್ತಾ ಇದ್ದೇವೆ. ಅದು ನಿಷಿದ್ಧ. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇಂಥದನ್ನು ಕೂಡ ನಾವು ತಿನ್ನಲು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಈಗ 41-45 ಯಾಜಕಕಾಂಡ 11ನೇ ಅಧ್ಯಾಯ 41-45. ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳೆಲ್ಲ ಹೇಯವಾಗಿವೆ. ಅವುಗಳ ಮಾಂಸವನ್ನು ತಿನ್ನಬಾರದು. ಹೊಟ್ಟೆಯಿಂದ ನಡೆಯುವಂಥದ್ದು, ಕಾಲಿನಿಂದ ಹರಿದಾಡುವಂಥದ್ದು, ಬಹಳ ಉಳ್ಳಂಥದ್ದು, ಅಂತೂ ನೆಲದ ಮೇಲೆ ಹರಿದಾಡುವ ಯಾವ ಸಣ್ಣ ಜೀವಿಯನ್ನು ನೀವು ತಿನ್ನಬಾರದು. ಅವು ಹೇಯವಾಗಿವೆ. ನೀವು ಅಂಥ ಯಾವ ಸಣ್ಣ ಜೀವಿಗಳನ್ನು ತಿಂದು ನಿಮ್ಮನ್ನು ನೀವೇ ಹೇಸಿಗೆ ಮಾಡಿಕೊಂಡು ಅಶುದ್ಧರಾಗಬಾರದು. ಯಾಕೆಂದರೆ
ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವಜನರಿಗೆ ತಕ್ಕಂತಿರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನೆಲದ ಮೇಲೆ ಹರಿದಾಡುವ ಯಾವ ಜಂತುವಿನಿಂದಾದರೂ ನೀವು ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳಬಾರದು. ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯೆಹೋವನೇ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳೆಲ್ಲ ಹೇಯವಾಗಿವೆ. ಅಂದರೆ ಉದಾಹರಣೆಗೆ ಆಗಲೇ ಹೇಳಿದಾಗೆ ನೆಲದ ಮೇಲೆ ನಾನಾ ಥರದ ಜೀವಿಗಳು ಹರಿದಾಡ್ತವೆ. ಅದನ್ನು ಉದಾಹರಣೆಗೆ ಏಡಿ ನೆಲದ ಮೇಲೆ ಹರಿದಾಡ್ತದೆ, ನೀರಿನೊಳಗೆ ಇರ್ತದೆ. ಅಂಥದ್ದನ್ನು ಕೂಡ ತಿನ್ನಬಾರದು. ಹರಿದಾಡುವಂಥ ಯಾವುದೇ ವಸ್ತುಗಳನ್ನು ತಿನ್ನಬಾರದು. ದೇವರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ. ನನ್ನ ಮಾತನ್ನು ನೀವು ಕೇಳಿರಿ. ಇಸ್ರೇಲರಿಗೆ ಐಗುಪ್ತ ದೇಶದಿಂದ ನಿಮ್ಮನ್ನು ಬರಮಾಡಿದವನು ನಾನೇ ಅಂತ ಹಾಗೆ ಈ ಜೀವಮಾನದಲ್ಲಿ ಕೂಡ ಈ ಭೂಮಿಯಲ್ಲಿ ನಮ್ಮನ್ನು ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದ ದೇವರು ನಮ್ಮನ್ನು ಪರಿಶುದ್ಧನಾಗಿ ಮಾಡಿದ್ದಾರೆ. ಹಾಗಿರುವಾಗ ನಾವು ಏನು ಮಾಡಬೇಕು? ದೇವರ ಮಾತನ್ನು ಕೇಳಲೇಬೇಕು. ಕೇಳಿದರೆ ಮಾತ್ರ ನಾವು ಪರಿಶುದ್ಧರಾಗ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ 45ನೇ ವಚನ, ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ಯೆಹೋವನೇ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ನಿಮ್ಮನ್ನೆಲ್ಲ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದವನು ನಾನೇ ಯೆಹೋವ, ನಾನೇ ಪರಮಾತ್ಮ, ನಾನೇ ಭಗವಂತ ಅಂತ ಇನ್ನು ಅನೇಕ ಹೆಸರುಗಳನ್ನ ಹಿಂದೆ ನನ್ನ ಮೂಲಕ ದೇವರು ನಿಮಗೆ ತಿಳಿಪಡಿಸಿದ್ದಾರೆ. ಆ ಮಾತನ್ನು ಕೇಳಿದರೆ ಮಾತ್ರ ಖಂಡಿತವಾಗಿ ಅಲ್ಲಿ ಪರಿಶುದ್ಧರಾಗಬಹುದು, ಇಲ್ಲದೆ ಪರಿಶುದ್ಧರಾಗಲು ಸಾಧ್ಯವೇ ಇಲ್ಲ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಯಾಜಕಕಾಂಡ 11:24 40 ಓದುವಾಗ, ಯಾಜಕಕಾಂಡ 11:24 ಓದುವಾಗ, ಅಶುದ್ಧವಾದ ಪ್ರಾಣಿಗಳ ಹೆಣವನ್ನು ಕೂಡ ಮುಟ್ಟಬಾರದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಶುದ್ಧವಾದ ಪ್ರಾಣಿಗಳ ಹೆಣ, ಈಗಾಗಲೇ ಹೇಳಿದಾಗೆ ಅಶುದ್ಧವಾದದ್ದು ಯಾವುದೆಂದರೆ ಕಾಲು ಸೀಳಿದ್ದರೂ ಗೊರಸು ಹಾಕಿರುವುದಿಲ್ಲ, ಮಲ್ಕೊಂಡು ಬಾಯಿ ಆಡಿಸುವುದಿಲ್ಲ. ಹಾಗಿರುವಾಗ ಅಲ್ಲಿ ಆ ಪ್ರಾಣಿಗಳ ಮಾಂಸವನ್ನು ಮತ್ತು ಒಂದೇ ಥರದ, ಉದಾಹರಣೆಗೆ ಕೋಳಿ ಒಂದೇ ಥರದ ಬಣ್ಣ, ಅದು ಕಪ್ಪು ಇರ್ಬೋದು, ಬಿಳಿ ಇರ್ಬೋದು, ಕೆಂಪು ಇರ್ಬೋದು, ಅಥವಾ ಒಂದು ಬ್ಲೂ ಇರ್ಬೋದು, ಯಾವುದೇ ಇರ್ಬೋದು, ಒಂದೇ ಥರದ ಬಣ್ಣದ ಕೋಳಿ. ಅವಳಿಗೆ ಉದಾಹರಣೆಗೆ ಇವತ್ತು ಫಾರಂ ಕೋಳಿ ಮಾಂಸವನ್ನು ನಾವು ಅಲ್ಲಿ ಬರೀ ಬಿಳಿ ಕೋಳಿ ಇರ್ತವೆ, ಅದನ್ನು ತಿನ್ನಲೇಬಾರದು. ಈಗ ನಾವು ಸಾಕಿದ ನಾಟಿ ಕೋಳಿ ಆದರೂ ಕೂಡ ಒಂದೇ ಬಣ್ಣ ಇರ್ತದೆ, ಖಂಡಿತವಾಗಿ ತಿನ್ನಬಾರದು, ಪರೆಯಾಗಿ ಇರಬೇಕಾಗ್ತದೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ತಿನ್ನಬಹುದಾದ ವಸ್ತುಗಳು ಯಾವುದಪ್ಪ ಅಂದರೆ, ಈಗ ಉದಾಹರಣೆಗೆ ಯಾಜಕಕಾಂಡ 11ನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ ದನದ ಮಾಂಸ, ಇದು ದೇವರಿಂದಲೇ ಆದಿ ಕಾಲದಿಂದ ಮೊಟ್ಟ ಮೊದಲು ಮನುಷ್ಯರಿಗೆ ಬಂದಿದ್ದು ದನದ ಮಾಂಸ ತಿನ್ನಲಿಕ್ಕೆ. ಇದು ನೋಡಿ ಹಗಲಿಡಿ ಮೇಯ್ತದೆ, ಆಮೇಲೆ ಮಲ್ಕೊಂಡು ವಾಪಸ್ ಬಾಯಲ್ಲಿ ತಂದು ಬಾಯಿ ಆಡಿಸ್ತಾ ಇರ್ತದೆ. ಆಮೇಲೆ ಇನ್ನೊಂದೇನಾಗ್ತದೆ, ವರ್ಷಕ್ಕೆ ಒಂದ್ಸಲ ಅದರ ಕಾಲುಗಳ 4 ಊರುಗಳನ್ನು ಕೂಡ ತೆಗೆದು ಹಾಕುತ್ತದೆ. ಅದೇ ರೀತಿ ಆಡುಗಳು ಅಂದರೆ ಮೇಕೆಗಳು, ಅದೇ ರೀತಿ ಕುರಿಗಳು, ಅದೇ ರೀತಿ ಕಾಡಿನಲ್ಲಿ ಜಿಂಕೆ ಅಂತೇಳಿ ನಾವು ನೋಡ್ತೇವೆ, ಪರೆಯಾಗಿ ಆ ಕೊಂಬು, ಅದರಲ್ಲಿ ಸಣ್ಣ ಸಣ್ಣ ಕೊಂಬುಗಳು. ಇಂಥ ಈ ಪ್ರಾಣಿಗಳ ಮಾಂಸವನ್ನು ತಿನ್ನಬಹುದು. ನೀರಿನೊಳಗಿರುವ ಮೀನನ್ನು ತಿನ್ನಬಹುದು. ಪರೆಯಾಗಿದ್ದ ಯಾವುದೇ ಪಕ್ಷಿಗಳನ್ನು ಕೂಡ, ಕೋಳಿ ಮತ್ತು ಪಕ್ಷಿಗಳನ್ನು ಕೂಡ ತಿನ್ನಬಹುದು. ಈ ಥರ ಯಾವುದನ್ನೂ ಕೂಡ ತಿನ್ನಬಾರದು. ಇದು ಅಶುದ್ಧವಾಗಿದೆ. ಅನೇಕರಾಗಲಿ ಹೇಳಿದಾಗೆ ಇವತ್ತು ಮೊಲ ತಿಂತಾರೆ, ಆಮೇಲೆ ಹಂದಿ ತಿಂತಾರೆ, ಆಮೆಯನ್ನು ತಿಂತಾರೆ ಕ್ರೈಸ್ತರು ಅಂತ ಹೇಳಿದವರೆಲ್ಲರೂ. ಖಂಡಿತವಾಗಿ ತಿನ್ನಕ್ಕೆ ಹೋಗಬಾರದು, ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಅದು ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಆಗಲೇ ಹೇಳಿದಾಗೆ ದೇವರು ಏನು ಹೇಳಿದ್ದಾರೆ, ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನು ಆಗಲಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಅದರಲ್ಲಿ ಬರೆದಿರುವ ಒಂದು ಚುಕ್ಕಿಯು ನಿರರ್ಥಕವಾಗದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ನಾವು ಬಹಳ ಎಚ್ಚರವಾಗಿರಬೇಕು. ಆದ್ದರಿಂದ ದೇವರ ಮಾತಿಗೆ ಕಿವಿಕೊಟ್ಟು ನಾವು ಪರಿಶುದ್ಧರಾಗಿರಬೇಕು ಅಂತ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಯಾಜಕಕಾಂಡ 11ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 12ನೇ ಅಧ್ಯಾಯ 1ರಿಂದ 5ರವರೆಗೆ ಇದು ಬಹಳ ವಿಶೇಷವಾಗಿದೆ. ಎಲ್ಲವೂ ವಿಶೇಷ, ಅದನ್ನು ಓದಿಕೊಳ್ಳೋಣ. 12ನೇ ಅಧ್ಯಾಯ 1ರಿಂದ 5ರವರೆಗೆ. ಬಾಣಂತಿಯರ ಶುದ್ಧೀಕರಣ ವಿಷಯ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು,
ಒಬ್ಬ ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳೋ ಹಾಗೆ 7 ದಿನಗಳ ತನಕ ಅಶುದ್ಧಳಾಗಿರಬೇಕು. ನೋಡಿ, ಒಂದು ಸ್ತ್ರೀ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತರೆ 7 ದಿವಸದೊಳಗೆ ಮುಟ್ಟಿನ ಹೆಂಗಸು ಹೇಗೆ 7 ದಿವಸ ಅಶುದ್ಧವಾಗಿರ್ತಾಳೋ ಹಾಗೆ ಗಂಡು ಮಗುವನ್ನು ಹೆತ್ತರೆ 7 ದಿವಸ ಬಹಳ ಅಶುದ್ಧಳಾಗಿರಬೇಕು. 3ನೇ ವಚನ, ಯಾಜಕಕಾಂಡ 12:3. 8ನೇ ದಿನದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಿಸಬೇಕು. ಗಂಡು ಮಗು ಆದರೆ ಆ ಮಗುವಿಗೆ 8ನೇ ದಿವಸದಲ್ಲಿ ಸುನ್ನತಿ. ಇದು ಯೇಸುಸ್ವಾಮಿ ಕೂಡ ಹುಟ್ಟಿದಾಗ ಈ ಭೂಲೋಕದಲ್ಲಿ 8ನೇ ದಿವಸದಲ್ಲಿ ಅವರಿಗೆ ಸುನ್ನತಿ ಮಾಡಿಸಲಾಯಿತು ಎಂಬುದು ಲೂಕನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇದು ಹಳೆ ಒಡಂಬಡಿಕೆ ಯಹೂದ್ಯರ ಪದ್ಧತಿ. ಅದು ಇವತ್ತು ಮುಸ್ಲಿಮ್ಸರಲ್ಲಿ ಇದೆ. ಮುಸ್ಲಿಮ್ಸರನ್ನು ಬಿಟ್ಟರೆ ಬಾಕಿ ಯಾವ ಜನಾಂಗಗಳಿಗೂ ಈ ಸುನ್ನತಿ ಪದ್ಧತಿ ಇಲ್ಲ. ಆದರೆ ಗಂಡು ಮಗುವನ್ನು ಹೆತ್ತರು 7 ದಿವಸ ಬಹಳ ಅಶುದ್ಧವಾಗಿರಬೇಕು. 4ನೇ ವಚನ, ಆಮೇಲೆ ಅವಳು ಶುದ್ಧೀಕರಣ ಪೂರ್ತಿಗೆ ಇನ್ನು 33 ದಿವಸ ಹಿಡಿಯುವುದು. ಅದು ಪೂರೈಸುವ ತನಕ ಅವಳು ದೇವರ ವಸ್ತುವನ್ನು ಮುಟ್ಟಕೂಡದು, ದೇವಸ್ಥಾನಕ್ಕೆ ಬರಕೂಡದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಗಂಡು ಮಗನ ಹೆತ್ತರೆ 7 ದಿವಸ ಬಹಳ ಅಶುದ್ಧ. 8ನೇ ದಿವಸದಲ್ಲಿ ಗಂಡು ಮಗುವಿಗಾದರೆ ಸುನ್ನತಿ. ಆ ಸುನ್ನತಿ ಯಾರಿಗಿದೆ? ಇದು ಮುಸ್ಲಿಮ್ಸರಿಗೆ ಮಾತ್ರ ಇದೆ, ಹೊರತು ಬೇರೆ ಯಾರಿಗೂ ಇಲ್ಲ. ಅದು ದೇವರು ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಆದರೆ ಸೂತಕ ಇದ್ದೇ ಇದೆ. ಹಾಗೆ ಯಾವ ಜನಾಂಗವೇ ಆಗಲಿ, ಅದರಲ್ಲಿ ವಿಶೇಷವಾಗಿ ಇವತ್ತು ದೇವರಾದುಕೊಂಡಂಥ ನಮಗೆ ಒಂದು ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ 33 ದಿವಸ ಎಲ್ಲಿಗೂ ಹೋಗಬಾರದು, ದೇವಸ್ಥಾನಕ್ಕೂ ಹೋಗಬಾರದು. ದೇವರ ವಸ್ತು ಅಂದರೆ ಉದಾಹರಣೆಗೆ ಬೈಬಲ್ ಆಗಲಿ, ದೇವರ ಯಾವುದೇ ಗ್ರಂಥವಾಗಲಿ ಅದನ್ನು ಮುಟ್ಟಬಾರದು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಕೂಡ ನಮ್ಮೂರಿನಲ್ಲಿ ಕೂಡ ಇರುವಾಗ ಒಂದು ಹೆಂಗಸು ಹೆತ್ತರೆ 16 ದಿವಸ ಎಲ್ಲಿಗೂ ಹೋಗ್ತಿರ್ಲಿಲ್ಲ. 16 ದಿವಸದಲ್ಲಿ ಸೂತಕವನ್ನು ತೆಗಿತಾ ಇದ್ರು. ಆದರೆ ನಿಜವಾಗಿ ಇಲ್ಲಿ 7 ದಿವಸ ದೊಡ್ಡ ಸೂತಕ. ಆದರೂ 33 ದಿವಸ ಒಂದು ಗಂಡು ಮಗುವನ್ನು ಹೆತ್ತರೆ ಹೆತ್ತ ಸ್ತ್ರೀ ಮಗು ತಗೊಂಡು ದೇವರ ವಸ್ತುವನ್ನು ಮುಟ್ಟಕೂಡದು, ದೇವಸ್ಥಾನಕ್ಕೂ ಕೂಡ ಹೋಗಬಾರದು ಎಂಬುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 5ನೇ ವಚನವನ್ನು ನೋಡಿಕೊಳ್ಳುವ, ಹೆಣ್ಣು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳೋ ಹಾಗೆಯೇ 2 ವಾರಗಳು ಅಶುದ್ಧಳಾಗಿರಬೇಕು. ಮತ್ತು ಶುದ್ಧೀಕರಣ ಪೂರ್ತಿಗೆ 66 ದಿವಸ ಹಿಡಿಯುವುದು. ಹೆಣ್ಣು ಮಗುವನ್ನು ಒಂದು ಸ್ತ್ರೀ ಹೆತ್ತರೆ ಮುಟ್ಟಿಯಿಂದ ಹೇಗೆ ಹೊರಗಾಗ್ತಾಳೋ ಹಾಗೆ 15 ದಿವಸ ಹೊರಗೆ ಇರಬೇಕು, ಸಪ್ರೇಟ್ ಆಗಿರಬೇಕು ಅಂತ ಇದರ ಅರ್ಥವಾಗಿದೆ. ಆದರೆ ಹೆಣ್ಣು ಮಗುವನ್ನು ಹೆತ್ತರೆ ಪೂರ್ತಿ ಶುದ್ಧೀಕರಣ ಆಗಬೇಕಾದ್ರೆ 66 ದಿವಸ ಬೇಕು. ಅಲ್ಲಿಯವರೆಗೆ ಯಾವುದೇ ದೇವರ ವಸ್ತುಗಳನ್ನು ಮುಟ್ಟಬಾರದು, ದೇವಸ್ಥಾನಕ್ಕೂ ಕೂಡ ಹೋಗಬಾರದು, ದೇವರ ಆಲಯಕ್ಕೆ, ಪ್ರಾರ್ಥನೆ ಸ್ಥಳಕ್ಕೆ ಅಂತ ಇದರ ಅರ್ಥ. ಗಂಡು ಮಗುವನ್ನು ಹೆತ್ತರೆ 33 ದಿವಸ, ಹೆಣ್ಣು ಮಗುವನ್ನು ಹೆತ್ತರೆ 66 ದಿವಸ ಹೋಗಲೇಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕಡ್ಡಾಯವಾದ ಸೂತಕವಾಗಿದೆ. ದೇವರು ಆದುಕೊಂಡಂಥ ಸ್ತ್ರೀಯರಿಗೆ, ದೇವರನ್ನು ಹಿಂಬಾಲಿಸುವ ಸ್ತ್ರೀಯರಿಗೆ ಇದನ್ನು ಪಾಲಿಸಲೇಬೇಕು. ಇದು ಸ್ತ್ರೀಯರ ನಿಯಮವಾಗಿದೆ. ಮುಖ್ಯವಾಗಿ ಅನೇಕರು ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಅದು ಇಲ್ಲವೇ ಇಲ್ಲ, ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಇರುವುದು ಎಂಬುದಾಗಿ. ಖಂಡಿತವಾಗಿ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನಾ ರೀತಿ ಬೋಧನೆ ಮಾಡಿಕೊಂಡು ಬಂದು ಇದನ್ನು ಬೋಧಿಸೋರಾಗಿದ್ದಾರೆ. ಹಾಗಾದರೆ ದೇವರ ವಾಕ್ಯ ಸುಳ್ಳಾಗಿದೆಯೋ? ಖಂಡಿತವಾಗಿ ಸುಳ್ಳಾಗುವುದಿಲ್ಲ. ಆದ್ದರಿಂದ ಸ್ತ್ರೀಯರೇ, ದೇವರಿಂದ ಆದುಕೊಂಡವರು, ದೇವರನ್ನು ಹಿಂಬಾಲಿಸುವವರು ಈ ನಿಯಮವನ್ನು ಪಾಲಿಸಲೇಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿಗೆ ಯಾಜಕಕಾಂಡ 12ನೇ ಅಧ್ಯಾಯವು ಕೂಡ ಮುಕ್ತಾಯವಾಯಿತು. ಈಗ ಯಾಜಕಕಾಂಡ 13ನೇ ಅಧ್ಯಾಯ 1ರಿಂದ 14ನೇ ಅಧ್ಯಾಯದವರೆಗೆ, ಯಾಜಕಕಾಂಡ 13ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೆ ನೋಡುವಾಗ ಅಲ್ಲಿ ಕುಷ್ಠ ರೋಗಿಗಳ ವಿಚಾರಗಳು ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕುಷ್ಠರೋಗಿಗಳು ಅಂದರೆ ಏನಾಗಿದೆ? ಅಲ್ಲಿ ಕುಷ್ಠರೋಗಿಗಳು ದೇವರು ಬಹಳ ಶಾಪಗ್ರಸ್ತರಾಗಿದ್ದಾರೆ, ದೇವಾಲಯಕ್ಕೆ ಬರಬಾರ್ದು. ಅದಕ್ಕೆ ನಾನಾ ಥರದ ಪ್ರಾರ್ಥನೆ, ದೋಷ ಪರಿಹಾರ ಎಲ್ಲ ಮಾಡಿಸಿಕೊಂಡ ಮೇಲೆ ಬರ್ಬೋದು. ಅವರು ಅವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಕೂಡ ಇರುವಂಗಿಲ್ಲ, ಊರೊಳಗೆ ಕೂಡ ಇರುವಂಗಿಲ್ಲ, ಅವರು ಹೊರಗೆ ಪ್ರತ್ಯೇಕವಾಗಿ ಇರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಇವರನ್ನು ಯಾರೂ ದೂಷಣೆ ಮಾಡಬಾರ್ದು,
ಇವರು ಕುಷ್ಠರೋಗಿಗಳು ದೇವಾಲಯಕ್ಕೆ ಬರಬಹುದು, ಆದರೆ ರೋಗಿಗಳು ದೇವಾಲಯಕ್ಕೆ ಬರಬಾರದು. ಇವರನ್ನು ಯಾರೂ ದೂಷಣೆ ಮಾಡಬಾರದು. ಪ್ರತಿಯೊಬ್ಬರು ಪಾಪಿಗಳೇ ಆಗಿದ್ದಾರೆ ಅಂದರೆ ಕುಷ್ಠರೋಗಿಗಳ ವಿಷಯದಲ್ಲಿ. ಯಾಕೆಂದರೆ ಕುಷ್ಠರೋಗಿಗಳನ್ನು ಕೂಡ ದೇವರು ಮುಟ್ಟಿ ಗುಣಪಡಿಸಿದರು. ಅವರನ್ನು ಪಾರ್ಶ್ವವಾಯು ರೋಗಿಗಳನ್ನು ಕೂಡ ದೇವರ ಬಳಿಗೆ ತಂದರು. ಹೊಸ ಒಡಂಬಡಿಕೆಯಲ್ಲಿ ಕಡ್ಡಾಯ ಇತ್ತು, ಆದ್ದರಿಂದ ಕುಷ್ಠರೋಗಿಗಳು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರ ಬಳಿಗೆ ಬರಬಹುದು, ದೇವಾಲಯಕ್ಕೂ ಕೂಡ ಬರಬಹುದು. ಆದರೆ ಅವರನ್ನು ಯಾರೂ ದೂಷಣೆ ಮಾಡಬಾರದು. ಎಲ್ಲರೂ ಪಾಪಿಗಳೇ, ಅವರನ್ನು ಎಲ್ಲರೂ ಎಲ್ಲರಂತೆ ಕಾಣಬೇಕು. ಅದು ಖಂಡಿತವಾಗಿಯೂ ಇದೊಂದು ದೇವರ ನಿಯಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾಜಕಕಾಂಡ 14ನೇ ಅಧ್ಯಾಯ 13ರಿಂದ 14ರ ಅಧ್ಯಾಯದವರೆಗೂ ಕೂಡ ಇದು ಮುಕ್ತಾಯವಾಯಿತು. ಈಗ 15ನೇ ಅಧ್ಯಾಯ 1ರಿಂದ 15ರವರೆಗೆ ಇದು ಗಂಡಸರಿಗಿರುವಂಥ ವಿಷಯ. ಯಾಜಕಕಾಂಡ 15 1ರಿಂದ 15ನೇ ವಚನದವರೆಗೆ ಇದು ಗಂಡಸರಿಗೆ ಅಂದರೆ ಪುರುಷರಿಗೆ. ರಹಸ್ಯಾಂಗದಲ್ಲಿ ರಕ್ತಸ್ರಾವವಾದರೆ ಅದು ನಿಂತ ಮೇಲೆ 7ನೇ ದಿವಸ ಸ್ನಾನ ಮಾಡಿಕೊಂಡು ಶುದ್ಧವಾಗಬೇಕು. ಅಲ್ಲಿಯವರೆಗೆ ಮನೆಯೊಳಗೆ ಪ್ರವೇಶಿಸಕೂಡದು. ಹೊರಗೆ ಹೋಗಿ ಎಲ್ಲಿಯಾದರೂ ಏನನ್ನು ಮುಟ್ಟಿದರೂ ಅದು ಅಶುದ್ಧವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಟೋಮೆಟಿಕ್ ಆಗಿ ಏನಂತಾರೆ, ಪುರುಷರಿಗೆ ರಹಸ್ಯಾಂಗದಲ್ಲಿ ಏನಾದರೂ ರಕ್ತ ಹೊರಗಡೆ ಬಂದರೆ ಅದು ಅಲ್ಲಿಂದ 7ನೇ ದಿವಸದವರೆಗೂ ಸ್ನಾನ ಮಾಡಿಕೊಂಡು 7ನೇ ದಿವಸ ಶುದ್ಧನಾಗಬೇಕು. ಅಲ್ಲಿವರೆಗೆ ಮನೆಯೊಳಗೆ ಪ್ರವೇಶಿಸಲೇ ಕೂಡದು. ದೇವರ ನಾಮಕ್ಕೆ ಸ್ತೋತ್ರ. ಹೊರಗೆ ಹೋಗಿ ಎಲ್ಲಿಯಾದರೂ ಏನನ್ನು ಮುಟ್ಟಿದರೂ ಅದು ಅಶುದ್ಧವಾಗ್ತದೆ ಅಂತ ಇದು ಪುರುಷರ ವಿಚಾರ. ಒಬ್ಬರಿಗೆ ರಹಸ್ಯಾಂಗದಲ್ಲಿ ರಕ್ತ ಬರ್ತದೆ, ಆಗ ಅವರು ಗಂಡಸರು ಏನಾಗ್ತದೆ, ಅಲ್ಲಿ 7 ದಿವಸ ಎಲ್ಲಿಗೂ ಹೋಗಬಾರ್ದು, ಅವರು ಅಶುದ್ಧ. ಆಮೇಲೆ ಸ್ನಾನ ಮಾಡಿಕೊಂಡು ಶುದ್ಧವಾಗಬೇಕು. ಅಲ್ಲಿವರೆಗೆ ಏನನ್ನು ಹೋಗಬಾರ್ದು, ಯಾವನನ್ನು ಕೂಡ ಮುಟ್ಟಬಾರದು. ಯಾರು? ಈ ಪುರುಷರು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಈಗ 16ರಿಂದ 18ರವರೆಗೆ ಓದಿಕೊಳ್ಳೋಣ. ಯಾಜಕಕಾಂಡ 15 16ರಿಂದ 18. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬನಿಗೆ ವೀರ್ಯಸ್ಫಲನವಾದರೆ ಅವನು ಸರ್ವಾಂಗ ಸ್ನಾನ ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಯಾವ ಬಟ್ಟೆ ಮೇಲಾಗಲಿ ತೊಗಲಿನ ಮೇಲಾಗಲಿ ವೀರ್ಯವು ಬಿದ್ದರೆ ಅದನ್ನು ನೀರಿನಿಂದ ತೊಳೆಯಬೇಕು. ಅದು ಸಾಯಂಕಾಲದವರೆಗೆ ಅಶುದ್ಧವಾಗಿರುವುದು. ಪುರುಷನಿಗೆ ಸ್ತ್ರೀ ಸಂಘದಿಂದ ವೀರ್ಯಸ್ಫಲನವಾದರೆ ಅವರಿಬ್ಬರು ಸ್ನಾನ ಮಾಡಿಕೊಳ್ಳಬೇಕು. ಅವರು ಸಾಯಂಕಾಲದವರೆಗೆ ಅಶುದ್ಧರಾಗಿರುವರು. ಇದು ನೋಡಿ, ಖಂಡಿತವಾಗಿಯೂ ಇದು ಗಂಡಸರಿಗೂ ಮತ್ತು ಗಂಡ ಹೆಂಡತಿಯಲ್ಲಿಯೂ ಕೂಡ ಹೀಗೆ ಆದಾಗ ಖಂಡಿತವಾಗಿ ಅವರು ಅಶುದ್ಧವಾಗಿರಬೇಕು, ಸ್ನಾನ ಮಾಡಿಕೊಳ್ಳಬೇಕು. ಆ ಬಟ್ಟೆಯನ್ನು ಕೂಡ ಒಗೆದು ಶುದ್ಧೀಕರಣ ಮಾಡಿಕೊಳ್ಳಬೇಕು. ಇದು ಇವತ್ತು ಕೂಡ ಒಂದೊಂದು ದೇವರನ್ನು ಅರಿಯದ ಜನಾಂಗಗಳಲ್ಲಿ ಕೂಡ ಈ ರೀತಿ ನಡೀತದೆ. ಅರಿತವರಲ್ಲಿ ಕೂಡ ನಡೆಯಲೇಬೇಕು. ಕೆಲವರು ಹಾಗೆ ಎದ್ದು ಹಾಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅನೇಕರಿಗೆ ನಾನು ವಿಷಯವನ್ನು ಹೇಳಿದಾಗಲೂ ಕೂಡ ಅವರು ಇದನ್ನು ಗಮನಕ್ಕೆ ತಂದುಕೊಳ್ಳಲಿಲ್ಲ. ಇದು ಬಹಳ ಮುಖ್ಯ. ಒಂದು ಗಂಡ ಹೆಂಡತಿಯವರ ಸಂಪರ್ಕವಾದರೆ ವೀರ್ಯ ಸ್ಮರಣದವರಿಬ್ಬರೂ ಸ್ನಾನ ಮಾಡಿಕೊಂಡು ಆ ಬಟ್ಟೆಯನ್ನು ಒಗಿಬೇಕು, ಸ್ನಾನ ಮಾಡಬೇಕು, ಅದ್ರ ಮೇಲೆ ನೀರು ಹಾಕಬೇಕು, ಬೇರೆ ಮಡಿ ಬಟ್ಟೆಯನ್ನು ಹಾಕಬೇಕು. ಆಗಲೇ ಅವರು ಶುದ್ಧರಾಗುವುದು. ಇಲ್ಲದ್ರೆ ಅಶುದ್ಧ. ದೇವಾಲಯಕ್ಕಂತೂ ಬರಲೇಬಾರದು. ಇವತ್ತು ಈ ವಿಷಯವನ್ನು ಏನು ಮಾಡ್ತಾ ಇದ್ದಾರೆ, ಈ ಸೇಟುಗಳು ಅಂತ ಹೇಳೋರು, ಬ್ರಾಹ್ಮಣರು ಅಂತ ಹೇಳಿಕೊಳ್ಳೋರು ಇದನ್ನು ಅನುಸರಿಸುತ್ತಾ ಇದ್ದಾರೆ. ಕೆಲವರು ಕೂಡ ಅನುಸರಿಸ್ತಾ ಇದ್ದಾರೆ, ಕೆಲವರು ಅನುಸರಿಸುವುದಿಲ್ಲ. ಇದು ಕೂಡ ದೇವರಿಗೆ ಬಹಳ ಒಂದು ದೊಡ್ಡ ಬೇಸರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಸ್ತ್ರೀಯರ ವಿಚಾರಕ್ಕೆ ಹೋಗೋಣ. ಯಾಜಕಕಾಂಡ 15 19ರಿಂದ 24ರವರೆಗೆ. ಯಾಜಕಕಾಂಡ 15 19ರಿಂದ 24 ಇದು ಸ್ತ್ರೀಯರಿಗೆ. ಸ್ತ್ರೀಯರು ಮುಟ್ಟಿನ ದಿವಸದಿಂದ 7 ದಿವಸದವರೆಗೆ ಪ್ರತ್ಯೇಕವಾಗಿರಬೇಕು. ಎಲ್ಲಿಗೆ ಹೋಗುವಾಗಿಲ್ಲ, ಏನನ್ನು ಮುಟ್ಟುವಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತ್ರೀಯರು ನೋಡಿ, ಅವರ ತಿಂಗಳ ಮುಟ್ಟಾದರೆ 7 ದಿವಸ ಅವರು ಪ್ರತ್ಯೇಕವಾಗಿರಬೇಕು. ಇಲ್ಲದಿದ್ದರೆ ಅವರು ಮನೆಯಲ್ಲಿ ಯಾರನ್ನು ಮುಟ್ಟಿದರೆ ಅವರು ಅಶುದ್ಧ, ಮನೆಯೊಳಗೆ ಇದ್ದರೆ ಮನೆಯೇ ಅಶುದ್ಧ, ಎಲ್ಲ ವಸ್ತುಗಳು ಅಶುದ್ಧ. ದೇವಾಲಯಕ್ಕೆ ಕೂಡ ಹೋಗುವಾಗಿಲ್ಲ, ಪ್ರತ್ಯೇಕವಾಗಿರಬೇಕು. 8ನೇ ದಿವಸದಲ್ಲಿ ಅವರು ಏನು ಮಾಡಬೇಕು,
ಸ್ನಾನ ಮಾಡಿಕೊಂಡು ಶುದ್ಧವಾದ ಮೇಲೆ ಮನೆಯೊಳಗೆ ಬರಬೇಕು, ದೇವಾಲಯಕ್ಕೂ ಕೂಡ ಹೋಗಬಹುದು. ಇದು ಬಹಳ ವಿಶೇಷ. ಇದೆಲ್ಲ ನಾವು ಚಿಕ್ಕದಾಗಿರುವ ಕಾಲದಲ್ಲಿ ನಮ್ಮ ತಾಯಂದಿರು ಅವರು ಇವರು ಕೂಡ 3 ದಿವಸ ಹೊರಗಿರ್ತಾ ಇದ್ರು. 3ನೇ ದಿವಸ ಸಾಯಂಕಾಲ ಸ್ನಾನವನ್ನು ಮಾಡಿಕೊಂಡು ಒಳಗಡೆ ಬರ್ತಾ ಇದ್ರು. ಆದರೆ ಇದು ಕೂಡ ದೊಡ್ಡ ತಪ್ಪು. ಇವತ್ತು ಏನಾಗಿದೆ, ಯಾರು ಇದನ್ನು ಕೈಗೊಳ್ತಾ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ 7 ದಿವಸ ಅಶುದ್ಧ, ಹೊರಗಿರಬೇಕು, ಮನೆ ಒಳಗಡೆ ಬರುವಂಗಿಲ್ಲ, ಯಾರನ್ನು ಮುಟ್ಟುವಂಗಿಲ್ಲ. ಆ 8ನೇ ದಿವಸದಲ್ಲಿ ಸ್ನಾನ ಮಾಡಿಕೊಂಡು ಸಂಪೂರ್ಣ ಶುದ್ಧವಾಗಿ ಒಳಗಡೆ ಬರಬೇಕು, ದೇವಾಲಯಕ್ಕೂ ಹೋಗುವಂಗಿಲ್ಲ. ಆದರೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ದೇವಾಲಯಕ್ಕೆ ಬರ್ಬೋದು, ಸ್ನಾನ ಮಾಡ್ಕೊಂಡು ಹೋಗ್ಬೋದು, ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಆ ಕಾನೂನು ಇಲ್ಲ. 12 ವರ್ಷ ರಕ್ತಸ್ರಾವದ ಮಹಿಳೆಯನ್ನದ ಯೇಸುಸ್ವಾಮಿ ಮುಟ್ಲಿಲ್ವೋ ಅಂತ ಹೇಳ್ತಾರೆ. ಆದರೆ ಆ ಸ್ತ್ರೀಗೆ 12 ವರ್ಷ ರಕ್ತಸ್ರಾವವಾದರೆ ಅದು ತಿಂಗಳ ಮುಟ್ಟು ಅಲ್ಲ, ಅದು ಅವಳಿಗೆ ಒಂದು ರಕ್ತ ಕುಸುಮ ಕಾಯಿಲೆಯಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕಾಯಿಲೆ, ಅದು ಮುಟ್ಟಿನ ರಕ್ತಸ್ರಾವ ಅಲ್ಲ ಅಂತ ಹೇಳುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನನ್ನ ಸಹೋದರಿಯರೇ, ಖಂಡಿತವಾಗಿ ತಿಂಗಳ ಮುಟ್ಟಾದಾಗ 7 ದಿವಸ ಮುಟ್ಟಾದಲ್ಲಿಂದ 7 ದಿವಸ ಪ್ರತ್ಯೇಕವಾಗಿ ಇರಬೇಕು. ಖಂಡಿತವಾಗಿ ಇದರಲ್ಲಿ ಬಹಳ ಒಂದು ನಿಯಮ ಇದೆ. ಅದನ್ನು ಇವತ್ತು ಯಾರು ಪಾಲಿಸ್ತಾ ಇಲ್ಲ. ಅದೆಲ್ಲ ಇಲ್ಲಪ್ಪ, ಬಹಳ ಕಷ್ಟವಾಗ್ತದೆ. ಹಾಗಾದರೆ ಗಂಡಂದಿರಿಗೆ, ಮಕ್ಕಳಿಗೆ, ಅತ್ತೆಗೆ, ಮಾವಂದಿರಿಗೆ, ಮನೆಯವರಿಗೆ ಅಡಿಗೆ ಮಾಡಿ ಕೊಡೋದು ಹೇಗೆ? ಅವ್ರು ಏನು ಮಾಡೋದು, ಎಲ್ಲೇ ಊಟ ಮಾಡೋದು, ಮನೆ ಕೆಲಸ ಯಾರು ಮಾಡೋದು? ಅದೆಲ್ಲ ಈಗ ಇಲ್ಲವೇ ಇಲ್ಲ. ಈ ವಿಜ್ಞಾನ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ ಅಂತ ಹೇಳ್ತಾರೆ. ಆದರೂ ದಯವಿಟ್ಟು ದೇವಾಲಯಕ್ಕೆ ಮಾತ್ರ ಬರಲು ಹೋಗಬೇಡಿ. ಹಾಗೆ ಬೈಬಲನ್ನು ಕೂಡ ಮುಟ್ಟಕ್ಕೆ ಹೋಗಬೇಡಿ. 8ನೇ ದಿವಸದಲ್ಲಿ ಸ್ನಾನ ಮಾಡಿಕೊಂಡು ದೇವರು ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಪ್ರವೇಶವಾಗಿರಿ. ಬೈಬಲನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಿ ಈ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 25 ಯಾಜಕಕಾಂಡ 15, 25ರಿಂದ 28ರವರೆಗೆ ಓದುವಾಗ, ಸ್ತ್ರೀಯರಿಗೆ ಬೇರೆ ಸಮಯದಲ್ಲಿ ರಕ್ತಸ್ರಾವವಾದರೆ ಸ್ರಾವ ನಿಂತ ಮೇಲೆ 7 ದಿವಸ ಅಶುದ್ಧಳು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನಾಗ್ತದೆ, ಈ ತಿಂಗಳ ಮುಟ್ಟಲ್ಲದೆ ಒಬ್ಬೊಬ್ಬರಿಗೆ ಮತ್ತೆ ತಿಂಗಳು ಬರುವುದಕ್ಕಿಂತ ಮೊದಲು ಕೂಡ ಅಲ್ಲಿ ಮುಟ್ಟಾಗಿರ್ತದೆ. ಬಹಳ ಅಪರೂಪದಲ್ಲಿ ಇಂಥವರಿಗೂ ಕೂಡ ಇದೇ ಅಶುದ್ಧತನ ಅಲ್ಲಿ ಕಾಣ್ತದೆ. ಇದೇ ನಿಯಮವನ್ನು ಅಲ್ಲಿ ಕೂಡ ಅನುಸರಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 29ರಿಂದ 30ರವರೆಗೆ ನೋಡುವಾಗ, ಯಾಜಕ ಕಾಂಡ 15, 29ರಿಂದ 30, 8ನೇ ದಿವಸದಲ್ಲಿ ಇದು ಶುದ್ಧೀಕರಣ. ಇದು 15, 31, 32ರಿಂದ 33ರವರೆಗೆ ವಚನ. ಯಾಜಕ ಕಾಂಡ 15, 31, 32ರಿಂದ 33 ಓದುವಾಗ, 8ನೇ ದಿವಸದಲ್ಲಿ ಅವರು ಶುದ್ಧೀಕರಣವಾಗಿ ದೇವರ ವಸ್ತು ಅಂದರೆ ಬೈಬಲನ್ನು ಮುಟ್ಟಬಹುದು. ಆಮೇಲೆ ಪ್ರಾರ್ಥನೆಯು ಕೂಡ ದೇವಾಲಯಕ್ಕೆ ಬರಬಹುದು. ಅಲ್ಲಿವರೆಗೆ ಬರಬಾರದು ಸ್ತ್ರೀಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದಯವಿಟ್ಟು ಅನುಸರಿಸಿಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ವಿಶೇಷವಾದ ಜ್ಞಾನವನ್ನು ಅವರಿಗೆ ಕೊಡಿರಿ. ನಿಮ್ಮಿಂದ ಹೊರತು ಯಾರು ಪಾಪ ಪರಿಹಾರ ಪಡೆಯಲು ಸಾಧ್ಯವಿಲ್ಲ. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ಹೇಳಿದ್ದೀರಿ. ಹೌದು ಸ್ವಾಮಿ. ಆದ್ದರಿಂದ ಏನಾರು ಅವರುಗಳ ತಪ್ಪುಗಳು ಬಂದು ಹೋಗಿದ್ದರೆ ಸ್ತ್ರೀ ಪುರುಷರಲ್ಲಿ ಇವತ್ತಿನ ಸಂದೇಶದಲ್ಲಿಯೂ ಕೂಡ ಇವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ಅವರವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ನನ್ನ ಸಹೋದರಿ, ನಿಮ್ಮ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.